ಸಹೋದರಿಯರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನ ಸಮ್ಮುಖದಲ್ಲಿ ಈ ಮುಂಜಾನೆಯಲ್ಲಿ ನಾವು ಬರಲಿಕ್ಕಾಗುವಂತೆ ಕರ್ತ ನಮ್ಮೆಲ್ಲರಿಗೂ ಆತನು ಕೃಪೆಯನ್ನು ಅನುಗ್ರಹಿಸಿರುತ್ತಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನನಗೆ ಒಂದು ವಾಕ್ಯವು ನೆನಪಿಗೆ ಬರ್ತಾ ಇದೆ. ಕೀರ್ತನೆ 90:14 ವಚನ ಓದುವ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಳನ್ನು ಅನುಭವಿಸಿದ ವರ್ಷಗಳು ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ಆತನ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವಂಥ ಮೋಶೆಯನ್ನು ಅಲ್ಲಿ ನಾವು ಕಾಣ್ತೇವೆ. ಅವನು ಹೇಳುವಂಥದ್ದು, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸು ಎಂಬಂಥ ಮಾತನ್ನು, ಆ ಪ್ರಾರ್ಥನೆಯನ್ನು ಅಲ್ಲಿ ಭಕ್ತನಾದ ಮೋಶೆ ಹೇಳುವಂಥದ್ದು ನೋಡ್ತೇವೆ. ಇವತ್ತು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯದಿಂದ 26ನೇ ವಾಕ್ಯವನ್ನು ಪುನಃ ಇವತ್ತಿನ ದಿವಸದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ನಾವು ಇಲ್ಲಿ ನೋಡುವಂಥದ್ದು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬಿಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡದೆ ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು. ಪ್ರಿಯ ಸಹೋದರ ಸಹೋದರಿಯೇ, ಈ ವಾಕ್ಯ ಭಾಗದಲ್ಲಿ 4 ವಿಷಯಗಳು ಉಂಟು. ಒಂದನೇದಾಗಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಎರಡನೇದಾಗಿ, ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಒಂದು ಶಾಪ ಹೇಳಿದ. ಸಾಯಂಕಾಲದೊಳಗೆ, ಬೆಳಿಗ್ಗೆ ಶಾಪ ಹೇಳಿದ, ಸಾಯಂಕಾಲದೊಳಗೆ ಅದು ಶಾಪ ಅದು ನೆರವೇರಿತು, ಅದು ಒಣಗಿ ಹೋಯಿತು. ನಾವು ಕೂಡ ಸಂಶಯ ಪಡದೆ ಯಾವುದನ್ನು ಮಾತಾಡ್ತೇವೆ, ಯಾವುದನ್ನು ಹೇಳ್ತೇವೆ, ಅದು ಖಂಡಿತ ನೆರವೇರ್ತದೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಯೇಸು ಹೇಳ್ತಾ ಇದ್ದಾನೆ. ಅಂದರೆ ನಮ್ಮ ಮಾತಿಗೆ ಅಧಿಕಾರ ಇದೆ. ಮೊದಲದಾಗಿ ದೇವರಲ್ಲಿ ನಂಬಿಕೆ ಇರಬೇಕು. ಎರಡನೇದಾಗಿ ನಮ್ಮ ಮಾತಿಗೆ ಅಧಿಕಾರ ಇದೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಮೂರನೇದಾಗಿ, ಪ್ರಾರ್ಥನೆ ಮಾಡುವಾಗ ಯಾವುದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಅದು ನಮಗೆ ಸಿಕ್ಕಿದೆ ಎಂಬುದಾಗಿ ನಂಬೇಕಂತ. ಸಿಕ್ಕುತ್ತದೆ ಅಲ್ಲ, ಸಿಕ್ಕಿದೆ ಎಂಬುದಾಗಿ ನಂಬೇಕಂತ. ಆವಾಗ ಅದು ಸಿಕ್ಕುವುದೆಂಬುದಾಗಿ ಹೇಳ್ಪಡ್ತಿದೆ. ನಾಲ್ಕನೇದಾಗಿ, ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ಏನಾದರೂ ನಮಗೆ ಇದ್ದರೆ ಅವರು ಕ್ಷಮಿಸಿ ಬಿಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ. ಪ್ರಧಾನವಾದಂಥ 4 ವಿಚಾರಗಳನ್ನು ಈ ಒಂದು ಚಿಕ್ಕ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಮೊದಲನಾಗಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಬ್ರಿಯ ಪುಸ್ತಕದ 11:6ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನಂಬಿಕೆ ಇಲ್ಲದೆ ದೇವರನ್ನು ಯಾರು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಹುಡುಕುವವರು ದೇವರು ಇದ್ದಾನೆ ಮತ್ತು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂಬುದಾಗಿ ನಂಬಬೇಕು. ಎಂಥ ಒಂದು ಸುಂದರವಾದಂಥ ವಾಕ್ಯ ನೋಡಿ. ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನೀನು ಎಂಥ ಪರಿಸ್ಥಿತಿಯಲ್ಲಿ ಇರಬಹುದು, ಮರಣದ ಹಾಸಿಗೆಯಲ್ಲಿ ಮಲಗಿರಬಹುದು, ಮರಣದ ಹಾಸಿಗೆಯಲ್ಲಿರುವಾಗಲೇ ಈ ಒಂದು ಕಾರ್ಯಕ್ರಮವನ್ನು ನೀನು ವೀಕ್ಷಣೆ ಮಾಡ್ತಾ ಇರಬಹುದು, ಅಥವಾ ಕೋರ್ಟಿನಲ್ಲಿ ಈಗಾಗಲೇ ಜಡ್ಜ್ಮೆಂಟ್ ಬಂದಿರಬಹುದು ನಿನಗೆ ವಿರುದ್ಧವಾಗಿ, ಅಥವಾ ಕೋರ್ಟ್ ಕೇಸನ್ನು ನೀನು ಸೋತು ಹೋಗುವಂತ ಒಂದು ಸ್ಥಿತಿಗೆ ನೀನು ಬಂದಿರಬಹುದು. ಭಯಪಡಬೇಡ. ಹಲ್ಲೆಲೂಯಾ. ಅಥವಾ ಇವತ್ತಿನ ಎಲ್ಲ ಪರಿಸ್ಥಿತಿಗಳು ನಿನಗೆ ವಿರೋಧವಾಗಿರಬಹುದು. ನಿನ್ನ ದಾಂಪತ್ಯ ಜೀವಿತವೇ ಒಡೆದು ಹೋದ ಸ್ಥಿತಿಗೆ ಬಂದಿರಬಹುದು. ಇನ್ನು ಯಾವುದು ಸಾಧ್ಯವಿಲ್ಲ, ವಿವಾಹ ವಿಚ್ಛೇದನವೇ ಗತಿ, ಅಗಲುವುದೇ ನಾವು ಗತಿ ಎಂಬಂಥ ಸ್ಥಿತಿಯಲ್ಲಿ ನೀವಿರಬಹುದು. ಅಥವಾ ಮಾರಕವಾದಂಥ ರೋಗಗಳು, ಕ್ಯಾನ್ಸರು, HIV ಪೀಡಿತನಾಗಿದ್ದೀಯೋ, ಟ್ಯೂಮರು, ಪಾರ್ಶ್ವವಾಯು ರೋಗವೋ, ಇನ್ಯಾವುದೋ ಮರಣಕರವಾದಂಥ ವ್ಯಾಧಿಯ ಒಂದು ಸ್ಥಿತಿಯಲ್ಲಿ ನೀನು ಇವತ್ತು ತುತ್ತಾಗಿ ಜೀವಿಸ್ತಾ ಇರಬಹುದು. ಅದು ಇವತ್ತು ಈ ನೀನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಆಕ್ಸಿಡೆಂಟ್ ಅಲ್ಲ, ಆಕಸ್ಮಿಕವಲ್ಲ. ಇದು ದೇವರ ಒಂದು ಯೋಜನೆಯಾಗಿದೆ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಾಗಲೇ ದೇವರ ಹಸ್ತ ನಿನ್ನ ಮೇಲೆ ಬರಲಿಕ್ಕಿದೆ, ದೇವರ ಬಿಡುಗಡೆ ನಿನ್ನ ಮೇಲೆ ಬರಲಿಕ್ಕಿದೆ. ಯಾಕಂದ್ರೆ ವಾಕ್ಯ ಇಬ್ರಿಯ 4ನೇ 12ನೇ ವಾಕ್ಯ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಕ್ಕಿಂತಲೂ ಹರಿತವಾದದ್ದು,
ಅದು ಕಾರ್ಯ ಸಾಧಕವಾದದ್ದು. ಅದು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ಅದು ತೂರಿ ಹೋಗುವಂಥದ್ದು. ದೇವರ ವಾಕ್ಯಕ್ಕೆ ಕಾರ್ಯ ಮಾಡುವಂಥ ಶಕ್ತಿ ಇದೆ ಪ್ರಿಯರೇ. 107ನೇ ಕೀರ್ತನೆ 20ನೇ ವಾಕ್ಯ ಹೇಳ್ತದೆ, ಆತನು ದೂತನನ್ನು ಎಂಬಂತ ತನ್ನ ವಾಕ್ಯವನ್ನು ಕಳಿಸಿ ಅವರಿಗೆ ಸೌಖ್ಯವನ್ನು ಕೊಟ್ಟು ನಿಮ್ಮಂತ ಮಾತನಲ್ಲಿ ನಾವು ನೋಡ್ತೇವೆ. ಇವತ್ತು ಕೇಳುವಂತ ವಾಕ್ಯ ನಿಮ್ಮ ಜೀವಿತದಲ್ಲಿ ಬೇಕಾದ ಬಿಡುಗಡೆ ತರುವಂತದ್ದಾಗಿರುತ್ತದೆ. ಅದು ತರುವುದಕ್ಕೆ ಅದಕ್ಕೆ ಶಕ್ತಿ ಇದೆ ಪ್ರಿಯರೇ. ಆ ವಾಕ್ಯದ ಮೇಲೆ ನಂಬುವುದಾದ್ರೆ, ದೇವರನ್ನು ನೀವು ಆತುಕೊಳ್ಳುವುದಾದ್ರೆ, ದೇವರನ್ನು ನಿರೀಕ್ಷಿಸುವುದಾದ್ರೆ, ದೇವರು ನಿಮಗೋಸ್ಕರ ಬಿಡುಗಡೆಯನ್ನು ಈ ಸಂದರ್ಭದಲ್ಲಿ ಕಳಿಸುವುದಕ್ಕೆ ಶಕ್ತನು. ನಾನು ಬಾರಿನಲ್ಲಿದ್ದಂಥ ಒಂದು ಸಂದರ್ಭ, ಅದು ರಕ್ಷಣೆ ಹೊಂದಿದಂಥ ಒಂದು ಆರಂಭದ ದಿವಸಗಳು. ನಾನು ನಮ್ಮ ಫ್ಲಾಟಿನಲ್ಲಿ ನಾವು ಪ್ರತಿ ಶುಕ್ರವಾರ ಮಧ್ಯಾಹ್ನ ಸಮಯದಲ್ಲಿ ನಾವು ಆರಾಧನೆ ನಡೆಸ್ತಾ ಇದ್ದೆವು. ನಮ್ಮ ಫ್ಲಾಟ್ನಲ್ಲಿ ಒಂದು ರೂಮನ್ನು ಬೇರೆಯವರಿಗೆ ಕೊಟ್ಟಿದ್ದೆವು. ಒಂದು ಹಾಲ್ ಇತ್ತು, ಇನ್ನೊಂದು ಬೆಡ್ರೂಮ್ ಇತ್ತು, ಕಿಚನ್ ಇತ್ತು ಮತ್ತು ಟಾಯ್ಲೆಟ್ ಬಾತ್ರೂಮ್ ಇತ್ತು. ನಮ್ಮ ಹಾಲ್ನಲ್ಲಿ ನಾವು ದೇವರ ಆರಾಧನೆ ನಡೆಸ್ತಾ ಇದ್ದೆವು. ಅವಾಗ ಪಾಸ್ಟರ್ ಅನಿಲ್ ಆಲ್ವರ್ ಅವರು ಕೂಡ ಆ ಸಮಯದಲ್ಲಿ ಅಲ್ಲಿದ್ದರು. ನಾವೆಲ್ಲರೂ ದೇವರ ಸೇವೆಯನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದೆವು. ಆ ದಿವಸ ನಾನು ಆರಾಧನೆ ಎಲ್ಲ ಮುಗಿಸಿ ದೇವರ ವಾಕ್ಯ ಕೊಡೋದಕ್ಕೆ ನಾನು ನಿಂತಿದ್ದೆ. ಆಗ ಆರಾಧನೆಗೂ ಅಂತ ಒಬ್ಬ ಸಹೋದರ ಆಂಟನಿ ಎಂಬಂತ ಹಾಗೆ ಹೇಳುವಂಥವರು, ಅವರು ಗೋವಾದವರು, ನನ್ನ ಕ್ಲೋಸ್ ಫ್ರೆಂಡ್ ಅವರು, ಅವರೊಬ್ಬ ವಿಶ್ವಾಸಿಯಾಗಿದ್ದರು. ಅವರ ಸ್ನೇಹಿತರಾಗಿರುವಂಥ ಜೋಸ್ ಎಂಬುದಾಗಿರುವ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ಈ ಜೋಸ್ ಎಂಬುವರು ಕೇರಳದವರು, ಈ ಆಂಟನಿಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಜೋಸ್ ಅವರು ಅವರ ಜೊತೆಯಲ್ಲಿ ಬರುವಾಗ ಅವರು ಸ್ವಲ್ಪ ದೂರ ರಫ ಎಂಬುದಾಗಿ ಹೇಳುವ ಈಸ್ಟಪ್ಪ ಎಂಬುದಾಗಿ ಹೇಳುವಂಥ ಸ್ಥಳದಿಂದ ಬರಲಿಕ್ಕಿದ್ರು. ಅದು ಅವರು ಸ್ವಲ್ಪ ಲೇಟ್ ಆಯಿತು. ಆರಾಧನೆಗೆ ಆರಂಭದಲ್ಲಿ ಅವ್ರು ಬಂದು ಅವರಿಗೆ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ತಡವಾಯಿತು ಬರುವಾಗ. ಅವಾಗ ನಾನು ವಾಕ್ಯ ಕೊಡ್ತಾ ಇದ್ದೆ. ನಾನು ವಾಕ್ಯ ಕೊಡ್ತಿರುವಾಗಲೇ ಗಮನಿಸಿದೆ, ಆ ವ್ಯಕ್ತಿ, ಆ ಜೋಸ್ ಎಂಬಂಥ ವ್ಯಕ್ತಿ ಕುಂಟುತ್ತಲೇ ಬರ್ತಾ ಇದ್ದಾರೆ. ಕಾಲು ನಾನು ಗಮನಿಸಿದ ಕಾಲು ಊದಿಕೊಂಡಿದೆ. ಭಯಂಕರ ನೋವಿದೆ ಎಂಬುದಾಗಿ ನನಗೆ ಗೊತ್ತಾಯಿತು. ಅದರ ಮಧ್ಯದಲ್ಲಿ ನಾನು ಮಾತಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದರೆ ವಾಕ್ಯ ಕೊಡ್ತಾ ಇದ್ದೆ. ವಾಕ್ಯ ಎಲ್ಲ ಕೊಟ್ಟಾದ ನಂತರವಾಗಿ ನಾನು ಅವರ ಹತ್ರ ಕೇಳಿಕೊಂಡೆ, ಬ್ರದರ್, ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇದೆಯೋ? ನಿಮ್ಮ ರೋಗಕ್ಕಾಗಿ, ನಿಮ್ಮ ನೋವಿಗಾಗಿ ನಾನು ಪ್ರಾರ್ಥನೆ ಮಾಡೋಲ್ಲ ಎಂಬುದಾಗಿ ಅವರಿಗೆ ನಾನು ಕೇಳಿಕೊಂಡೆ. ಆಗ ಅವ್ರು ಹೇಳಿದ್ರು, ಪಾಸ್ಟರ್, ನನಗೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಕೇಳಿಕೊಂಡ್ರು. ಆಗ ನಾನು ಅವರಿಗೆ ಪುನಃ ನಾನು ಹೇಳಿದೆ, ಬ್ರದರ್, ನೀವು ಬರುವಾಗ ಕುಂಟುತ್ತಾ ಬಂದಿದ್ದೀರಿ, ನಿಮ್ಮ ಕಾಲು ಊದಿಕೊಂಡದನ್ನು ನಾನು ನೋಡಿದ್ದೇನೆ, ಗಮನಿಸ್ತೇನೆ ಎಂಬುದಾಗಿ. ಹೌದು, ಕಳೆದ ಹಲವು ದಿವಸಗಳಿಂದ ಈ ಒಂದು ಸಡನ್ಲಿ ಆಗಿ ನನ್ನ ಕಾಲು ಊದಿಕೊಂಡಿತ್ತು. ಅನೇಕ ಮದ್ದುಗಳನ್ನು ನಾನು ಮಾಡಿದ್ದೇನೆ. ಕಾಲು ಊದಿಕೊಂಡಿದ್ದೆ, ನೋವು ತಡಿಲಿಕ್ಕಾಗಲ್ಲ, ಸಿಡಿತ ತಡಿಲಿಕ್ಕಾಗಲ್ಲ ಎಂಬುದಾಗಿ ಅವರ ದುಃಖವನ್ನು ನೋಡಿಕೊಂಡ್ರು. ಆದರೆ ನಾನು ಇಲ್ಲಿ ಬಂದು ನಾನು ಕೂತ್ಕೊಂಡ ಕ್ಷಣದಿಂದ ನೀವು ದೇವರ ವಾಕ್ಯ ಹೇಳುವಂಥ ಎಲ್ಲ ವಾಕ್ಯಗಳು ನನ್ನ ಜೀವಿತದ ಕುರಿತು ನೀವು ಮಾತಾಡ್ತಾ ಇದ್ದೀರಿ. ನನ್ನ ಜೀವಿತದ ನಡೆದಂಥ ಎಲ್ಲ ಘಟನೆಗಳನ್ನು ನೀವು ಮಾತಾಡ್ತಾ ಇದ್ದೀರಿ. ಅದರಿಂದಾಗಿ ನನ್ನ ಪಾಪವೆಲ್ಲ ನನ್ನ ಕಣ್ಣು ಮುಂದೆ ಬಂತು. ನನ್ನ ವಾಕ್ಯ ಕೇಳುವಾಗಲೇ ಪಶ್ಚಾತ್ತಾಪ ನಾನು ಪಟ್ಟೆ. ನನಗೆ ತುಂಬ ದುಃಖ ಆಯಿತು. ನಾನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ಕುಡುಕತನದಲ್ಲಿ ಜೀವಿಸ್ತಿದ್ದೆ, ವ್ಯಭಿಚಾರದಲ್ಲಿ ಜೀವನ ಮಾಡ್ತಾ ಇದ್ದೆ, ಅನೇಕರಿಗೆ ದುಃಖ ಕೊಟ್ಟಿದ್ದೇನೆ, ಎಷ್ಟೋ ಜನರೊಟ್ಟಿಗೆ ನಾನು ಜಗಳ ಮಾಡಿದ್ದೇನೆ, ತಪ್ಪಾದ ಮಾರ್ಗದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿಕೊಂಡ್ರು. ಆದರೆ ಇವತ್ತು ನೀವು ಮಾತಾಡೋ ಎಲ್ಲ ವಾಕ್ಯ ನನಗೋಸ್ಕರ, ನಾನು ಅದನ್ನು ಅಂಗೀಕರಿಸಿದ್ದೇನೆ. ಅದರಿಂದ ನನಗೆ ಪಶ್ಚಾತ್ತಾಪ ಉಂಟಾಗಿದೆ. ಯಾವಾಗ ನಾನು ಪಶ್ಚಾತ್ತಾಪ ನಾನು ಪಟ್ಟಿಯೋ, ನನ್ನಲ್ಲಿ ಅನುಭವಿಸಿದೆ. ಒಂದು ನನ್ನಿಂದ ಶರೀರದಿಂದ ನೋವು, ಕಾಲಿನ ನೋವು ಬಿಟ್ಟು ಹೋಗುವಂಥದ್ದನ್ನು ಅನುಭವಿಸಿದೆ. ಮಾತ್ರವಲ್ಲ, ಊದುವಿಕೆ ಎಲ್ಲವೂ ಬಿಟ್ಟು ಹೋಗಿ ಈಗ ಕಂಪ್ಲೀಟ್ ನಾರ್ಮಲ್ ಆಗಿ ನೋಡಿ ಅಂತ ಲಾಗ ಆಗಿ ಜಂಪ್ ಹಾಕಿ ಅವರು ತೋರಿಸಿದರು. ಆ ವ್ಯಕ್ತಿಗಾಗಿ ನಾನು ಪ್ರಾರ್ಥನೆ ಮಾಡಲಿಲ್ಲ. ಆದರೆ ಆ ವ್ಯಕ್ತಿಗೆ ವಾಕ್ಯ ಕೇಳುತ್ತಿರುವಂಥ ಸಂದರ್ಭದಲ್ಲೇ ಅವರು ವಾಕ್ಯವನ್ನು ನಂಬಿದಾಗ, ವಾಕ್ಯಕ್ಕೆ ಆತನು ಒಪ್ಪಿಸಿಕೊಟ್ಟಾಗ ದೇವರು ಅವರಿಗಾಗಿ ಅದ್ಭುತ ಮಾಡಿದೆ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ದೇವರಿಗೆಲ್ಲವೂ ಸಾಧ್ಯ ಪ್ರಿಯರೇ. ನೀವಂತ ಆಸೆಗಿಂದ ಎಬ್ಬಿಸ್ಲಿಕ್ಕೆ ದೇವರಿಗೆ ಸಾಧ್ಯ. ದೇವರಿಗೆ ಶಕ್ತಿ ಇದೆ, ದೇವರಿಗೆ ಬಲ ಇದೆ. ಅದು ನಿಮಗೆ ಬೇಕಾದದ್ದು ಒಂದೇ, ನೀವು ದೇವರನ್ನು ನಂಬಬೇಕು. ದೇವರ ವಾಕ್ಯದಲ್ಲಿ ನೀವು ಭರವಸೆ ಇಡಬೇಕು. ದೇವಸ್ವಾಮಿ ಹೇಳ್ತಾನೆ, ನಿಮಗೆ ನಂಬಿಕೆ ಇರಲಿ. ಅದರ ಅರ್ಥ ಎಂಥ ಘೋರವಾದ ಪರಿಸ್ಥಿತಿ ಇರಬಹುದು. ಯೋಬನ ಕುರಿತಾಗಿ ನಾವು ಧ್ಯಾನಿಸುವುದಾದರೆ, ನಾವು ಯೋಬನ ಪುಸ್ತಕ ಓದುವಾಗ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಊಚು ದೇಶದಲ್ಲಿ ಐಶ್ವರ್ಯವಂತನಾದಂಥ ವ್ಯಕ್ತಿ ಆತನು. ಆದರೂ ಅವನ ಅನೇಕ ಸಂಗತಿಗಳನ್ನು ಆತನು ಕಳ್ಕೊಂಡ. ಐಶ್ವರ್ಯ ಕಳ್ಕೊಂಡ, ಮಕ್ಕಳನ್ನು ಜೀವಸಹಿತವಾಗಿ ಆತನು ಕಳ್ಕೊಂಡ, ಮಕ್ಕಳು ಸತ್ತು ಹೋದರು. ಮೂರನೇದಾಗಿ ನಡೆಯುತ್ತಿದ್ದ ಅಂಗಾಲಿನವರೆಗೆ ರೋಗವಾದ ಬಾಧೆ, ಕೆಟ್ಟ ಕುರುಗಳು, ಕೊರೆಯುವಂಥ ಪರಿಸ್ಥಿತಿ ಬಂತು. ಮೂರನೇದಾಗಿ ಅವನ ಪ್ರಾಣ ಸ್ನೇಹಿತರು ಅವನನ್ನು ಬಿಟ್ಟು ಹೋದರು. ಅವನಿಗೆ ವಿರುದ್ಧವಾಗಿ ನಿಂತು ವಾದ ಮಾಡ್ತಾ ಇದ್ದಾರೆ. ಈ ಸಮಯದ ಅವನಿಗೆ ಸಂತೈಸಲಿಕ್ಕೆ ಬೇಕಾಗಿತ್ತು, ಆದರಣೆ ಮಾತುಕೊಳ್ಬೇಕಾಗಿತ್ತು.
ಆದರೆ ಅವರು ವಾಗ್ವಾದ ಮಾಡುವಂಥದ್ದನ್ನು, ಅವನಿಗೆ ವಿರುದ್ಧವಾಗಿ ನಿಂತು ವಾದ ಮಾಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ನಾಲ್ಕನೇದಾಗಿ ಅವನ ಸ್ವಂತ ಹೆಂಡತಿ, ಪ್ರಿಯ ಹೆಂಡತಿ ಅವನಿಗೆ ಹೇಳ್ತಾ ಇದ್ದಾಳೆ, ಇನ್ನು ಯಾಕೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿ? ಇದಕ್ಕೆಲ್ಲ ದೇವರೇ ಕಾರಣ. ಇನ್ನು ಯಾಕೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿ? ದೇವರೆಂಬ ಇರುವುದಾದ್ರೆ ನಿಮಗೆ ಬಿಡುಗಡೆ ಕೊಡಬೇಕಾಗಿತ್ತು, ಅಥವಾ ಈ ಪರಿಸ್ಥಿತಿಯನ್ನು ಅನುಮತಿಸಬಾರದಾಗಿತ್ತು. ಯಾಕಂದ್ರೆ ನೀನೊಬ್ಬ ಒಳ್ಳೆ ವ್ಯಕ್ತಿ. ಯೋಬನ ಕುರಿತು ಏನು ಹೇಳ್ತದೆ? ಅವನೊಬ್ಬ ಯೋಬನ ಪುಸ್ತಕವನ್ನು ಓದುವುದಾದ್ರೆ ಯೋಬನ ಕುರಿತು ಸತ್ಯವೇದ ಮತ್ತು ದೇವರು ಕೊಡುವಂತ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಅಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಯೋಬ 1ನೇ ಅಧ್ಯಾಯ 1-3 ವಾಕ್ಯ. ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಕೊನೆಗೆ ಸೈತಾನನೊಟ್ಟಿಗೂ ದೇವರು ಹೇಳ್ತಾ ಇದ್ದಾನೆ ಯೋಬ 1:8 ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳುವ ಸಾಕ್ಷಿಯಾಗಿ ಹೇಳುವಂಥದ್ದು ನೋಡ್ತೇವೆ. ಆದರೆ ಇವೆಲ್ಲದನ್ನು ಕಂಡಂತ ಅವನ ಹೆಂಡತಿ ಇವತ್ತು ಎಲ್ಲ ಕೈ ಬಿಟ್ಟು ಹೋಗಿದೆ. ಗಂಡನ ಆರೋಗ್ಯ ಬಿಟ್ಟು ಹೋಗಿದೆ, ಗಂಡನ ಆಸ್ತಿ ಐಶ್ವರ್ಯ ಎಲ್ಲ ಬಿಟ್ಟು ಹೋಗಿದೆ, ಮಕ್ಕಳು ಕೈ ಬಿಟ್ಟು ಹೋಗಿದ್ದಾರೆ. ಎಂಥ ಪರಿಸ್ಥಿತಿ! ಇವತ್ತು ದಿಕ್ಕಿಲ್ಲದವರಾಗಿ ನಿಂತಿದ್ದಾರೆ, ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿ. ಆಗ ಅವನ ಹೆಂಡತಿಯಿಂದ ಬಂದಂತ ಒಂದು ಮಾತು ಏನು ಗೊತ್ತುಂಟ? ಅದು ಆದರಣೆ ಮಾತಲ್ಲ, ಸಂತೋಷ ಮಾತಲ್ಲ. ಯೋಬನ ಪುಸ್ತಕ 2ನೇ ಅಧ್ಯಾಯ 9 ವಾಕ್ಯ ಓದುವ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನು ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ಒಳ್ಳೆದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಇಂಥ ಒಂದು ಸಾಕ್ಷಿ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆದರೆ ಯೋಬನು ಈ ಸಂದರ್ಭಗಳಲ್ಲಿಯೂ ದೇವರ ಮೇಲಿರುವ ನಂಬಿಕೆ ಆತನು ಬಿಡಲಿಲ್ಲ. ನೋಡಿ, ಯೋಬನ ಪುಸ್ತಕ 42ನೇ ಅಧ್ಯಾಯದ 2ನೇ ವಾಕ್ಯ ಓದುವುದಾದರೆ ಯೋಬನು ಕೊಡುವಂತ ಒಂದು ದೇವರೊತ್ತಿಗೆ ಆತನು ಮಾತಾಡುವ ಒಂದು ಮಾತು, ಅದು ಪ್ರಾರ್ಥನೆ ಎಂಬುದಾಗಿ ಹೇಳ್ಬಹುದು. ಎಂಥದ್ದೆಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಯೋಬ 42:2, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳುಕೊಂಡೇ ಇದ್ದೇನೆ. ದೇವರೇನು ಹೇಳ್ತಿದ್ದಾನೆ? ದೇವರಿಗೆ ಯೋಬನು ಸಕಲವನ್ನು ನಡೆಸಬಲ್ಲಿ, ಈಗ ಅಸಾಧ್ಯ ಎಂಬುವಂಥದ್ದು ಯಾವುದೂ ಇಲ್ಲ. ಎಂಥ ಮಾತು ನೋಡಿ! ಇವತ್ತು ನಿನಗೆ ವೈದ್ಯರು ಕೈ ಬಿಟ್ಟಿರಬಹುದು, ಅಥವಾ ನಿನ್ನ ವಕೀಲರು ನಿನ್ನನ್ನು ಕೈ ಬಿಟ್ಟಿರಬಹುದು. ನೀನು ಇಲ್ಲಿಯವರೆಗೆ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ಅಂಕಲ್ ಇದ್ರು, ಆಂಟಿ ಇದ್ರು, ಇನ್ಯಾರನ್ನೋ ಎದುರು ನೋಡ್ತಾ ಇದ್ವಿ, ಅವರೆಲ್ಲಿದ್ರು ಸಹಾಯ ಮಾಡ್ತಾ ಇದ್ರು, ಇವತ್ತು ಅವರು ನಿನ್ನ ಕೈ ಬಿಟ್ಟಿರಬಹುದು. ಅಥವಾ ನಿನ್ನ ಮಕ್ಕಳು ನಿನ್ನನ್ನು ಕೈ ಬಿಟ್ಟಿರಬಹುದು, ನಿನ್ನ ಆಶ್ರಮಕ್ಕೆ ಕರ್ಕೊಂಡು ಹಾಕುವಂಥ ಒಂದು ಪ್ಲಾನ್ಗಳನ್ನು ಅವ್ರು ಮಾಡ್ತಾ ಇರಬಹುದು. ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀನು ನಿಂತಿರಬಹುದು. ಆದರೆ ದೇವರು ನಿನಗೆ ಕೊಡುವಂಥ ಆದರಣೆ ಸಂದೇಶದ ಮಾತೇನು ಗೊತ್ತುಂಟಾ? ನಿನಗೆ ನಂಬಿಕೆ ಇರಲಿ. ಪ್ರಿಯ ಸಹೋದರಿಯೇ, ಜೀವಿತದಲ್ಲಿ ಏನನ್ನು ಕಳಕೊಂಡರೂ ನಂಬಿಕೆ ಮಾತ್ರ, ದೇವರ ಮೇಲಿರುವ ನಂಬಿಕೆ ಮಾತ್ರ ನೀನು ಕಳಕೊಳ್ಳಬೇಡ. ನಿನಗೆ ನಂಬಿಕೆ ಒಂದು ಇದ್ದರೆ ಅನೇಕ ಅದ್ಭುತಗಳನ್ನು ದೇವರು ಮಾಡುವಂಥದ್ದನ್ನು ನಿನ್ನ ಜೀವಿತದಲ್ಲಿ ಕಾಣುವುದಕ್ಕೆ, ಅನುಭವಿಸುವುದಕ್ಕೆ ನಿನಗೆ ಸಾಧ್ಯವಾಗುತ್ತದೆ. ಸುಮಾರು 6-7 ತಿಂಗಳುಗಳ ಹಿಂದೆ ನಮ್ಮಲ್ಲಿ ಕೆರೀತ್ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರು 6 ಲಕ್ಷದ ಬಿಲ್ಲುಗಳು ಬಾಕಿ ಇತ್ತು. ಎಲ್ಲ ಕಡೆ ಬಿಲ್ ಕೊಡಬೇಕು. ನಾವು ಎಲ್ಲೆಲ್ಲ ವ್ಯಾಪಾರ ನಡೆಸ್ತೇವೆ, ಅದು ಮೆಡಿಕಲ್ ಆಗಿರಬಹುದು, ಹಾಸ್ಪಿಟ್ಲ್ಗಳು ಆಗಿರಬಹುದು, ಅಥವಾ ಆಹಾರಕ್ಕೆ ಸಾಮಾನುಗಳು ತರುವಂಥ ಅಂಗಡಿಗಳಾಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಅಂಗಡಿಗಳಾಗಿರ್ಬೋದು, ಎಲ್ಲೆಲ್ಲ ಸಾಮಾನುಗಳನ್ನು ನಾವು ತರ್ತೇವೆ. ನಮ್ಮ ಸಂಸ್ಥೆಗೆ ಎಲ್ಲ ನಾವು ವ್ಯವಹಾರಗಳನ್ನು ಮಾಡ್ತೇವೆ. ಅವರಿಗೆ ನಮ್ಮ ಸಂಸ್ಥೆ ಮೇಲೆ ತುಂಬ ನಂಬಿಕೆ ಇದೆ. ಕಾರಣ ಏನೆಂದರೆ ಅವರ ಬಿಲ್ಲುಗಳನ್ನು ತಕ್ಕ ಸಮಯದಲ್ಲಿ ನಾವು ಪಾವತಿಸುತ್ತೇವೆ. ಹಾಗೆ ಸುಮಾರು ಒಂದು 6 ಲಕ್ಷದ ಮೇಲೆ ನಮಗೆ ಬಿಲ್ಲುಗಳು ಕೊಡಲಿಕ್ಕಿದೆ ಎಂಬುದಾಗಿ ಆಫೀಸಿಂದ ನಮಗೆ ತಿಳಿಸಿದ್ರು. ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಆಯಿತು, ಚಿಂತೆ ಆಯಿತು. ಆ ದೇವರ ವಾಕ್ಯ ಹೇಳ್ತದೆ 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರವಾಗಿ ಚಿಂತಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹಾಗೆ ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೆವು. ಕೆರೀತಿಗೆ ಬಂದವರಿಗೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟೆ, ಅಲ್ಲಿ ಕೂಡ ಪ್ರಾರ್ಥನೆಗಳು ಸ್ಟಾರ್ಟ್ ಆಯಿತು. 2ನೇ ದಿವಸ ಕಾರ್ಕಳ ಪಟ್ಟಣದಿಂದ ಒಂದು ಫೋನ್ ಬಂತು, ಬ್ರದರ್ ಬನ್ನಿ ಸಮಯ ಇದ್ರೆ ಎಂಬುದಾಗಿ. ಹಾಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನ್ನಿಬ್ಬರು ಅಸಿಸ್ಟೆಂಟ್ ಪಾಸ್ಟ್ನವರು ಹೋದಾಗ ಅವರೊಂದು ಕವರ್ ಕೊಟ್ಟರು, ಅವರು ಅದನ್ನು ತಗೊಂಡು ಬಂದರು.
ತಗೊಂಡು ಓಪನ್ ಮಾಡಿದಾಗ ಅದರಲ್ಲಿ 5 ಲಕ್ಷದ ಚೆಕ್ ಇತ್ತು. ಮರುದಿವಸ ಹತ್ತಿರದ ಊರಿಂದ ಒಬ್ಬ ದೇವಸೇವಕರು ಒಂದು ಹೊರ ಊರಿನಿಂದ ಬಂದಂಥ, ಅಂದರೆ ಬಾಂಬೆಯಿಂದ ಬಂದಂಥ ಇನ್ನೊಂದು ಸೇವಕರನ್ನು ಕರ್ಕೊಂಡು ಬಂದರು ವಿಸಿಟ್ಗೋಸ್ಕರ. ಮತ್ತು ವಿದೇಶದಿಂದ ಬಂದಂಥ ಅವರ ಕಸಿನ್ ಬ್ರದರ್ ಅವರ ಜೊತೆಯಲ್ಲಿದ್ದರು. ನಾವು ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೂ ಹಣದ ಅವಶ್ಯಕತೆ ನಮಗೆ 6.5 ಲಕ್ಷ ನಮಗೆ ಬೇಕಾಗಿತ್ತು ಅವಾಗ. ಆ ಸಂದರ್ಭದಲ್ಲಿ ಆ ಸೇವಕರ ಕಸಿನ್ ಬ್ರದರ್ ವಿದೇಶದಿಂದ ಬಂದವರು 1 ಲಕ್ಷವನ್ನು ಅವರು ಕೊಟ್ಟರು. ಚೆಕ್ 1 ಲಕ್ಷ ಚೆಕ್ ಅವರು ಕೊಟ್ಟರು. ಮತ್ತು ಈ ಹತ್ತಿರದ ಊರಿನ ಸೇವಕರು 10,000 ಕೊಟ್ಟರು. ಬಾಂಬೆಯಿಂದ ಬಂದಂಥ ಅವ್ರ ಜೊತೆಲಿ ಬಂದ ಸೇವಕರು 10,000 ಕೊಟ್ಟರು. ಅಲ್ಲಿ ನಮಗೆ 6,20,000 2 ದಿವಸದಲ್ಲಿ ದೇವರು ನಮಗೆ ಒದಗಿಸಿಕೊಟ್ಟ. ಸಾಯಂಕಾಲ ಒಬ್ಬ ಸಹೋದರಿಯನ್ನು ದೇವರು ಕಳಿಸಿದ್ರು. ಎಕ್ಸಾಕ್ಟಾಗಿ 30,000 ಅವರಿಂದ ನಮಗೆ ಸಿಕ್ಕಿತು. 2 ದಿವಸದಲ್ಲಿ ನಮಗೆ ಬೇಕಾದಂಥ ಅಮೌಂಟನ್ನು ದೇವರು ಒದಗಿಸಿಕೊಡುವುದಕ್ಕೆ ನಂಬಿಗಸ್ತನಾಗಿದ್ದನು. ದೇವರು ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 28:20, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಮ್ಮ ಸೇವೆಯಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ತಕ್ಕ ಸಮಯದಲ್ಲಿ ದೇವರ ಸಹಾಯ ನಮಗೆ ಬರುತ್ತದೆ. ನಾನು ನಿಮಗೋಸ್ಕರವಾಗಿ ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯ ಪುಸ್ತಕ 4ನೇ ಅಧ್ಯಾಯ 16ನೇ ವಚನ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಏನು ಹೇಳ್ತಾ ಇದ್ದಾನೆ ಭಕ್ತನು? ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆತನ ಸಿಂಹಾಸನ ಅದು ಕೃಪೆಯ ಸಿಂಹಾಸನವಾಗಿದೆ. ಆತನು ಕೂತ್ಕೊಂಡಂತ ಸಿಂಹಾಸನ, ತಂದೆಯಾದ ದೇವರು ಯೇಸುಸ್ವಾಮಿ ಕೂತ್ಕೊಂಡಂತ ಸಿಂಹಾಸನ ಅದು ಕೃಪೆಯಿಂದ ತುಂಬಿದಂತ ಸಿಂಹಾಸನ, ಕೃಪಾಸನವಾಗಿದೆ. ಅಲ್ಲಿಂದ ನಮಗೋಸ್ಕರ ಬರುವಂಥದ್ದು ಕೃಪೆಯಿಂದ ಯೋಗ್ಯವಲ್ಲದವರಿಗೆ ಸಿಗುವಂತ ಒಂದು ದಯೆ ಆಗದೆ. ಆ ಕೃಪಾ ಸಿಂಹಾಸನದ ಮುಂದೆ ನಾವು ಬರುವಾಗ ಅಲ್ಲಿ ವಾಕ್ಯ ಸಮಯೋಚಿತವಾದಂಥ ಸಹಾಯ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ, ಅಂತ ಸಮಯಕ್ಕೆ ತಕ್ಕಂತ ಸಹಾಯ. ಯಾವ ಸಮಯದಲ್ಲಿ ಯಾವ ಸಹಾಯ ನಮಗೆ ಬೇಕು ಆ ಸಹಾಯ, ಸಮಯೋಚಿತವಾದಂಥ ಸಹಾಯ ನಮಗೆ ದೊರೆಯುವಂತೆ ಧೈರ್ಯದಿಂದ ನಾವು ಆತನ ಕೃಪಾ ಸಿಂಹಾಸನದ ಮುಂದೆ ಬರೋಣ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಿಮಗೆ ಬೇಕಾದ ಸಹಾಯ ಯಾವುದು? ಒಂಟಿತನ ನೀಗಿಸುವಂಥದ್ದು, ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆಯೋ, ನಿನ್ನ ಮಕ್ಕಳಿಗೆ ವಧುವರರ ಕೊರತೆಯೋ, ಜ್ಞಾನದ ಕೊರತೆಯೋ, ಉದ್ಯೋಗದ ಕೊರತೆಯೋ, ಹಣದ ಕೊರತೆಯೋ, ಆರೋಗ್ಯದ ಕೊರತೆಯೋ, ಇನ್ಯಾವ ಕೊರತೆ, ಸಮಾಧಾನ ಕೊರತೆ, ಇನ್ಯಾವ ಕೊರತೆ ಇವತ್ತು ನಿನ್ನ ಮುಂದೆ, ಯಾವ ಸಹಾಯ ನಿನಗೆ ಇವತ್ತು ಬೇಕು? ಧೈರ್ಯದೊಂದಿಗೆ ಕೃಪಾ ಸಿಂಹಾಸನದ ಮುಂದೆ, ದೇವಾದಿ ದೇವನು ಕುಳಿತುಕೊಂಡಿರುವ ಆ ಕೃಪಾ ಸಿಂಹಾಸನದ ಮುಂದೆ ತೆಗೆದುಕೊಂಡು ಬಾ. ಆತನ ಮುಖವನ್ನು ದೃಷ್ಟಿಸಿ ಆತನಿಗೆ ನಿನ್ನ ಎಲ್ಲ ವಿಷಯಗಳನ್ನು ಅರಿಕೆ ಮಾಡು. ಮೊದಲನಾಗಿ ಆತನ ಮೇಲೆ ನಂಬಿಕೆ ಇಡಬೇಕು. ಆತನಿಂದ ಎಲ್ಲವೂ ಸಾಧ್ಯ, ಆತನಿಗೆಲ್ಲವೂ ಸಾಧ್ಯ, ಆತನು ಮಾಡ್ತಾನೆ, ಆ ನಿನಗಾಗಿ ಅದ್ಭುತ ಮಾಡ್ತಾನೆ ಎಂಬ ನಂಬಿಕೆ ನಿನಗೆ ಇರಬೇಕು. ಆ ನಂಬಿಕೆಯೊಂದಿಗೆ ನೀನು ಆತನ ಕೇಳಬೇಕು. ನಿನಗಾಗಿ ಆತನ ಬಾಗಿಲನ್ನು ತೆರೆದು ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಪುನರಾವರ್ತಿ ವಾಕ್ಯ ನೆನಪು ಮಾಡ್ತೇನೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದ 23ನೇ ವಚನ ಅದು ಏನು ಹೇಳ್ತದೆ ಅಂದರೆ, ಅಲ್ಲಿ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ದೇವರು ಏನು ಹೇಳ್ತಾ ಇದ್ದಾನೆ? ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ಕರ್ತನ ಯೇಸು ಕ್ರಿಸ್ತನ ಮೇಲೆ ಪೂರ್ಣವಾದಂಥ ನಂಬಿಕೆ ಇಡಬೇಕು. ನಿನಗಾಗಿ ಪರಿಸ್ಥಿತಿಯಲ್ಲಿ ಆತನು ಹಿಡಿದು ಬರ್ತಾನೆ, ನಿನಗೋಸ್ಕರವಾಗಿ ಆತನು ಅದ್ಭುತ ಮಾಡ್ತಾನೆ. ನಾವು ವಿಮೋಚನೆಗಳ 13ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಓದ್ತೇವೆ. ಐಗುಪ್ತ ದೇಶದಿಂದ ಆ ದಾಸತ್ವದಿಂದ ಬಿಡುಗಡೆ ಹೊಂದಿದಂಥ ದೇವಜನರು ಕಾನಾನನ್ನು, ಹಾಲು ಜನ ಹರಿಯುವಂಥ ದೇಶವಾದಂಥ ಕಾನಾನ್ ದೃಶ್ಯಿಸಿ ಅವರು ಹೊರಟರು. ದಾರಿಯಲ್ಲಿ ಅವರಿಗೆ ಆ ಉರಿ ಬಿಸಿಲಿನ ಒಂದು ಬೇಗೆಯ ಒಂದು ಯಾತನೆಯ ಒಂದು ಅವರಿಗೆ ಭಯ ಇತ್ತು. ಕಾರಣ ಅಂದರೆ ಅವರು ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗಬೇಕಾಗಿತ್ತು. ಮಾತ್ರವಲ್ಲ, ರಾತ್ರಿಯಲ್ಲಿ ಚೇಳುಗಳ ಅಥವಾ ಅನೇಕ ವಿಷಜಂತುಗಳ ಭಯ ಅವರಿಗಿತ್ತು. ಮತ್ತು ಅನೇಕ 7 ಜನಾಂಗಗಳ ಭಯ ಅವರಿಗಿತ್ತು. 31 ಅರಸುಗಳ ಭಯ ಅವರಿಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನೆ 13:1 ವಾಕ್ಯ ಹೇಳ್ತದೆ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಬೆಳಕಿನ ಸ್ತಂಭವಾಗಿ ದೇವರು ಅವರ ಜೊತೆಯಲ್ಲಿ ನಡೆದ. ಮತ್ತು 7 ಜನಾಂಗಗಳಿಗೆ ವಿರುದ್ಧವಾಗಿಯೂ 31 ಅರಸುಗಳಿಗೆ ವಿರುದ್ಧವಾಗಿಯೂ ದೇವರಿಗೆ ಜಯವನ್ನು ಕೊಟ್ಟ.
ಮಾತ್ರವಲ್ಲ, ಧರ್ಮೋಪದೇಶಗಳು 29 ಅಧ್ಯಾಯದ 5, 6, 7 ವಾಕ್ಯದಲ್ಲಿ ಓದುತ್ತೇವೆ, ಅವರು ಹಾಕಿದಂಥ ಬಟ್ಟೆ ಹರಿಯಲಿಲ್ಲ, ಅವರು ತೊಟ್ಟಂತ ಒಂದು ಮೆಟ್ಟುಗಳು ಸವಿದು ಹೋಗಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಅಂತ ಒಂದು ಅದ್ಭುತ ದೇವರು ಅವರಿಗೋಸ್ಕರವಾಗಿ ಮಾಡಿದ. ಅವರು ಹಸಿದಾಗ ಸ್ವರ್ಗದಿಂದ ದೇವದೂತರ ಆಹಾರವಾದಂತ ಮನ್ನ ಸುರಿಸಿದ. ಕೀರ್ತನೆ 78, 25, 26 ಓದ್ತೇವೆ. ಅವರು ಬಾಯಿ ಹಾರಿದಾಗ ಬಂಡೆಯನ್ನ ನೀರನ್ನು ದೇವರು ಅವರಿಗೆ ಕೊಟ್ಟ. ಫಿಲಿಪ್ಪಿ 4:19 ಹೇಳ್ತದೆ, ತಂದೆಯಾದ ದೇವರು ಪರವಾದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಇವತ್ತು ನಿನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನಗೆ ಬೇಕಾದದಷ್ಟೇ ಆತನ ನಂಬಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು. ನೀನು ನಂಬುವಾಗ ನಿನಗಾಗಿ ಆತನು ಇಳಿದು ಬಂದು ಅದ್ಭುತಗಳನ್ನು ಮಾಡುವನು. ನಿನಗೆ ಬೇಕಾದಂಥ ಬಿಡುಗಡೆಯನ್ನು ಆತನು ಕೊಡುವನು. ಈ ದಿವಸ, ಕ್ಷಣ ನಿನ್ನ ಬಿಡುಗಡೆಯ ದಿವಸವಾಗಿದೆ. ಇದನ್ನು ಬಿಡುಗಡೆ ಕ್ಷಣವಾಗಿದೆ. ನಿನಗಾಗಿ ನಾನು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀನು ಕಣ್ಣು ಮುಚ್ಚು. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ಬಂದಿದ್ದೇನೆ. ಕರ್ತನೆ, ಇವತ್ತು ನಿನ್ನ ಮುಖವನ್ನು ನೋಡುವಂತಹ ಈ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು. ಈ ಸುಬೋಧಯ ಕಾರ್ಯಕ್ರಮ ವೀಕ್ಷಿಸುವಂತ ಎಲ್ಲ ಸಹೋದರರ ಮೇಲೆ ನಿನ್ನ ಬಿಡುಗಡೆ ನಡೆಯಲಿ ಸ್ವಾಮಿ, ಅದ್ಭುತ ನಡೆಯಲಿ ಸ್ವಾಮಿ. ನಿನಗೆ ಅಸಾಧ್ಯ ಯಾವುದಿಲ್ಲ ಕರ್ತನೆ, ಅಸಂಭವವಾದದ್ದು ಯಾವುದಿಲ್ಲ ಕರ್ತನೆ. ರೋಗಗಳು ಬಿಟ್ಟು ಹೋಗಲಿ, ಕ್ಯಾನ್ಸರ್ಗಳು ಬಿಟ್ಟು ಹೋಗಲಿ, HIV ಬಿಟ್ಟು ಹೋಗಲಿ, ಟ್ಯೂಮರ್ಗಳು ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ ಸ್ವಾಮಿ, ನಿರಾಶೆಗಳು ಬಿಟ್ಟು ಹೋಗಲಿ, ಅಸಮಾಧಾನಗಳು ಬಿಟ್ಟು ಹೋಗಲಿ, ಡಿಪ್ರೆಷನ್ಗಳು ಬಿಟ್ಟು ಹೋಗಲಿ ಸ್ವಾಮಿ, ಮಾನಸಿಕ ಒತ್ತಡಗಳು ಬಿಟ್ಟು ಹೋಗಲಿ ಕರ್ತನೆ, ಸಾಲಗಳು ಬಿಟ್ಟು ಹೋಗಲಿ ಸ್ವಾಮಿ. ಕರ್ತನೆ, ಅವ್ರ ನಂಬಿಕೆಯನ್ನು ಉಂಟು ಮಾಡು. ಅವ್ರ ನಂಬಿಕೆಯಲ್ಲಿ ಬೆಳೆಯಬೇಕು ಸ್ವಾಮಿ, ನಂಬಿಕೆಯಲ್ಲಿ ವೃದ್ಧಿ ಹೊಂದಬೇಕು ಸ್ವಾಮಿ. ಅವ್ರ ನಂಬಿಕೆಯಲ್ಲಿ ಬಲಪಡಿಸಬೇಕಾಗಿ ಕೇಳ್ಕೊಂತಾನೆ. ಈ ಕ್ಷಣದಿಂದ ಅವ್ರು ನಿನ್ನ ಅದ್ಭುತವನ್ನು ಕಾಣಲು, ನಿನ್ನ ಬಿಡುಗಡೆಯನ್ನು ಕಾಣಲು, ಅನುಭವಿಸಲು ಅವರಿಗೆ ಸಹಾಯ ಮಾಡಿ. ಕೀರ್ತನೆ 38 ಹೇಳ್ತದಲ್ಲ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ ಎಂಬುದಾಗಿ, ನೀನು ಸರ್ವೋತ್ತಮನೆಂದು ಅವರ ಅನುಭವದಿಂದ ಸವಿದು ನೋಡುವುದಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಡ್ತೇನೆ ರಾಜ. ಅಪ್ಪ, ಒಂದು ಒಳ್ಳೆ ಸಾಕ್ಷಿ ಅವ್ರಿಗೆ ಹೇಳಲಿಕ್ಕೆ ಸಹಾಯ ಮಾಡು. ಯೇಸು ನನ್ನನ್ನು ಮುಟ್ಟಿದ, ಯೇಸು ನನಗೆ ಬಲಪಡಿಸಿದ, ಯೇಸು ನನಗೆ ಬಿಡುಗಡೆ ಕೊಟ್ಟ, ಯೇಸು ನನಗಾಗಿ ಅದ್ಭುತ ಮಾಡಿದೆಂಬಂತ ಸಾಕ್ಷಿ ಅವರು ಕೊಡುವುದಕ್ಕೆ ಮುಂದಿನ ದಿವಸಗಳಲ್ಲಿ ಸಹಾಯ ಮಾಡಬೇಕಾಗಿ, ಕೃಪೆ ಮಾಡಬೇಕಾಗಿ ಕರ್ತನೆ ನಿನ್ನಲ್ಲಿ ನಾವು ಕೇಳಿಕೊಳ್ತೇವೆ. ತಂದೆ, ಮಗ, ಪವಿತ್ರ ಹೆಸರಿನಲ್ಲಿ ಇವ್ರನ್ನು ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಪ್ರಿಯ ಶುಭೋದಯ ವೀಕ್ಷಕ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡದಕ್ಕಾಗಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಇವತ್ತಿನ ದಿವಸ ದೇವರು ನಿಮಗೆ ಜಯ ಕೊಡಲಿಕ್ಕೆ ಹೋಗ್ತಾನೆ. ಇವತ್ತಿನ ದಿವಸ ನಿಮಗೆ ದೇವರು ಬಿಡುಗಡೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ದೇವರು ನಿಮ್ಮ ಕಣ್ಣನ್ನು ಒರೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಗುಡ್ ಡೇ, ಗಾಡ್ ಬ್ಲೆಸ್ ಯು.